ಮಾರ್ನಿಂಗ್ ಎವ್ರಿವನ್. ಫ್ರೆಂಡ್ಸ್, ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ನನ್ನ ಮಕ್ಕಳಿಗೆ ಇವತ್ತು ಶಾಲೆ ರಿಓಪನ್ ಇತ್ತು. ಹಾಗೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಶ್ರೀಕರಣೆ ಮತ್ತೆ ಒಬ್ಬಟ್ಟು ತಿನ್ಬೇಕು ಅನ್ನೋ ಬಯಕೆ ನಮಗೂ ಕೂಡ ಇತ್ತು. ಅದಕ್ಕೊಂದು ರೀಸನ್ ಬೇಕಿತ್ತು, ಮಕ್ಕಳಿಗೆ ಶಾಲೆ ರಿಓಪನ್ ಅನ್ನೋದು ಒಂದು ರೀಸನ್ ಬೇಕಿತ್ತು. ಸೊ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಬ್ಬಟ್ಟು ತಡ್ತಾ ಇದ್ದೀನಲ್ಲ, ಇದು ಯಾವುದೇ ರೀತಿ ಮೈದಾ ಆಗಲಿ ಅಥವಾ ಇದನ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದಲ್ಲ. ತುಂಬಾ ಹೈಜೆನಿಕ್ ಆಗಿ ಹೋಮ್ ಮೇಡ್ ಆಗಿ ಮಾಡಿರ್ತಕ್ಕಂಥದ್ದು. ಇದು ಚಿರೋಟಿ ರವೆನ ಬಳಸ್ಬಿಟ್ಟು ನಾನು ಮಾಡಿರ್ತಕ್ಕಂಥ ಒಬ್ಬಟ್ಟಿನ ಸಾರು ಆಲ್ಮೋಸ್ಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಮಸಾಲೆನೆಲ್ಲ ಗ್ರೈಂಡ್ ಮಾಡಿ ಮಸಾಲ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ಅದು ಬೇಡ ಅಂತೇಳಿ ಇವತ್ತು ಡಿಫ್ರೆಂಟ್ ಆಗಿ ಮಾಡೋಣ ಅಂತೇಳಿ ರಸಮ್ ಮಾಡಿದ್ದೀನಿ. ಅದರಲ್ಲಿ ಈ ರೆಸಿಪಿನ ನನ್ನ ಆಂಟಿ ನನಗೆ ಸಜೆಸ್ಟ್ ಮಾಡಿದ್ರು. ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಬಟ್ ತುಂಬಾ ಚೆನ್ನಾಗಿತ್ತು. ಮಳೆ ಬರ್ತಾ ಇದೆ ಆಚೆನಲ್ಲಿ. ಈ ವೆದರಿಗೆ ಆ ರಸಮು ಮಸಾಲ ತಿಂದು ತಿಂದು ಬೇಜಾರಾಗಿರೋದಕ್ಕೆ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಆಂಟಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ ರೆಸಿಪಿನ ನಿಮ್ಗೆ ಅದ್ರಲ್ಲೂ ಮೈನ್ ಆಗಿ ವರ್ಜಿನ್ ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ಬಿಟ್ಟು ನಾನು ಮಾಡ್ತಾ ಇರೋದು. ಯಾವುದೇ ತುಪ್ಪ ಆಗ್ಲಿ ಏನಾಗ್ಲಿ ಅದನ್ನ ಯಾವ್ದು ಯೂಸ್ ಮಾಡಿಲ್ಲ. ವರ್ಜಿನ್ ಕೋಕೋನಟ್ ಆಯಿಲ್ ನೇ ಯೂಸ್ ಮಾಡ್ಕೊಂಡು ಕನಕ ಎಲ್ಲ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದೀನಿ. ಆ ರೆಸಿಪಿನ ಇಲ್ಲಿ ಎಲ್ಲ ಪ್ಲೇಟ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ ನೋಡಿ. ಇದನ್ನು ಕೂಡ ಆಂಟಿ ಹೇಳ್ಕೊಟ್ಟಿರ್ತಕ್ಕಂಥ ಸ್ಪೆಷಲ್ ಉಪ್ಪಿನಕಾಯಿ ಇದು. ನನ್ನ ಆಂಟಿ ನನಗೆ ತುಂಬಾ ರೆಸಿಪೀಸ್ಗಳನ್ನ ಶೇರ್ ಮಾಡ್ಕೊಡ್ತಿರ್ತಾರೆ. ಹಂಗಾಗಿ ಅವ್ರು ಹೇಳ್ಕೊಟ್ಟಿರೋದು. ಇದನ್ನು ಕೂಡ ಅವರೇ ಹೇಳ್ಕೊಟ್ಟಿದ್ದು. ಅವ್ರು ಹೇಳ್ಕೊಟ್ಟಿದ್ದ ಮೆಥಡ್ ಅಲ್ಲಿ ನಾನು ಮಾಡಿದ್ದೀನಿ. ಈ ರಸಮ್ ಕೂಡ ಅವರೇ ಹೇಳ್ಕೊಟ್ಟಿದ್ದು. ಇದು ಒಬ್ಬಟ್ಟು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ. ಇದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಶ್ರೀಕರಣೆ ಮಾಡಿದ್ದೀನಿ. ನಮ್ಮ ಅಡಗೂರು ಮಾವಿನ ಹಣ್ಣಿಗೆ ತುಂಬಾ ಫೇಮಸ್. ಅಡಗೂರ್ ಮಾವಿನ ಹಣ್ಣು ಅಂತಾನೆ ಕಲಾಭವನಲ್ಲೆಲ್ಲ ಮಾರ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಆ ಊರಲ್ಲಿ ಇದ್ದು ನಾವು ಮಾವಿನ ಹಣ್ಣನ್ನ ನಾವು ಟೇಸ್ಟ್ ಮಾಡಲಿಲ್ಲ ಅಂದ್ರೆ ಹೆಂಗಿರುತ್ತಲ್ವಾ ಫ್ರೆಂಡ್ಸ್. ಹಾಗಾಗಿ ಇವತ್ತೊಂದು ಇದು ನಾವು ಗದ್ದೆನಲ್ಲಿ ಬೆಳೆದಿರ್ತಕ್ಕಂಥ ರೈಸ್. ಇದು ನಾವೇ ಆರ್ಗ್ಯಾನಿಕ್ ಆಗಿ ಗದ್ದೆನಲ್ಲಿ ಬೆಳೆದಿರ್ತಕ್ಕಂಥದ್ದು. ಅಮ್ಮನ ಮನೆ ಇದು ರೈಸ್ ಕೊಟ್ಟು ಕಳ್ಸಿದ್ರು ಅವರು ಗದ್ದೆ ಮಾಡ್ತಾರೆ. ಹಂಗಾಗಿ ಅವ್ರು ಅಲ್ಲಿಂದ ಕೊಟ್ಟು ಕಳ್ಸಿದ್ರು. ಹಾಗಾಗಿ ಎಲ್ಲ ಆರ್ಗ್ಯಾನಿಕ್ ಆಗಿ ಮಾಡಿದೀವಿ. ಬನ್ನಿ ಎಲ್ರು ಈ ರೆಸಿಪೀಸ್ಗಳನ್ನ ಸವಿಯೋಣ ನಮ್ಮ ಮನೆಗೆ. ಥ್ಯಾಂಕ್ ಯು ಸೋ ಮಚ್.